Hey guys, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ್ ಸ್ಟೋರೀಸ್. ಅಂತೂ ಇಂತೂ ಗೆದ್ರಪ್ಪ ನಮ್ಮ ಟೀಮ್ ಇಂಡಿಯಾ. ಏನು ಇವತ್ತು ಟಾಸ್ನಾಗ ಗೆಲ್ತಾ ಇದ್ದಂಗೆ ಸೂರ್ಯಕುಮಾರ್ ಯಾರೋ ರಿಯಾಕ್ಟ್ ಮಾಡಿದ ರೀತಿ ನೋಡ್ತಾ ಅಂದರೆ ಇವತ್ತೇನೋ ಒಂದು ಹೊಸ ಹುರುಪು ಇದ್ದಂಗೆ ಕಾಣಿಸ್ತಿತ್ತು. ಹೌದು, ಮೂರು ಚೇಂಜಸ್ ಮಾಡ್ಕೊಂಡು ಬಂದ್ರು ನಮ್ಮ ಟೀಮ್ ಇಂಡಿಯಾ. ಒಂಥರ ಎಲ್ಲಾನು ಕೂಡ ಒಂಥರ ಕ್ಲಿಕ್ ಆಯಿತು ಅಂತ ಹೇಳಬೇಕು. ಹೌದು, ಏನು ಬುದ್ಧಿ ಇಲ್ವಾ ನನ್ನ ಮಕ್ಕಳಿಗೆ? ಏನು ಹಿಂಗೆ ಬರ್ತಾವೆ ಟೀಮಲ್ಲಿ ಹಿಂಗೆ ಫ್ರೇಮ್ ಮಾಡ್ಕೊಂಡು ಬರ್ತಾವ್ರೆ. ಹರ್ಷಿತ್ ರಾಣಾ ಏನಕ್ಕೆ ದುಬೈಗಿಂತ ಮೇಲೆ ಬ್ಯಾಟಿಂಗ್ ಕಳಿಸ್ತಾವ್ರೆ? ಏನಾಗ್ತಾ ಇದೆ ಇಲ್ಲಿ? ಹರ್ಷದೀಪ್ ಸಿಂಗ್ನ ಇಟ್ಕೊಂಡು ಹರ್ಷಿತ್ ರಾಣಾ ಏನಕ್ಕೆ ಆಡಿಸ್ತಾವ್ರೆ? ಅಷ್ಟು 100 ವಿಕೆಟ್ ತೆಗಿತಾರೋ ಇಟ್ಕೊಂಡು ಇವ್ರನ್ನೇನ ಕಾಡಿಸ್ತಾವ್ರೆ ಅನ್ನೋ ಸಾಕಷ್ಟು ಕ್ವಶನ್ಗಳಿದ್ದು ನಮ್ಮ ತಲೆಯಲ್ಲಿ. ಬಟ್ ಇವತ್ತು ಅದೆಲ್ಲದಕ್ಕೂ ಕೂಡ ಉತ್ತರ ಕೊಟ್ಟಿರೋಂಥದ್ದು ಟೀಮ್ ಇಂಡಿಯಾ. ಟೀಮ್ನ ಕರೆಕ್ಟಾಗಿ ಫ್ರೇಮ್ ಮಾಡ್ಕೊಂಡು ಬಂದು ಇವತ್ತು ಔಟ್ ಆಫ್ ದ ಸಿಲೆಬಸ್ ಬಂದಿದ್ದಲ್ಲಿ ಅವ್ರು ಪ್ರಿಪೇರ್ ಆಗಿದ್ದು ಅಭಿಷೇಕ್ ಶರ್ಮಾಗೆ ಇಲ್ಲ ಡಬಲ್ ಡಿಮಿಲ್ ಆಟ ಆಡ್ತಾರೆ, ನಾಯಿ ಹೊಡೆದಂಗೆ ಹೊಡಿತಾರೆ ಅಂತ ಔಟ್ ಆಫ್ ದ ಸಿಲೆಬಸ್ ಬಂದಿದ್ದು ಆ ಲೆಫ್ಟ್ ಹ್ಯಾಂಡಿಗೆ ಪ್ರಿಪೇರ್ ಆಗಿದ್ದಾರೆ. ಈ ಲೆಫ್ಟ್ ಹ್ಯಾಂಡ್ ಬಂದ್ಬಿಟ್ರು ನಾಯಿ ಹಿಡಿ ಪಿಡಿ ವಾಷಿಂಗ್ಟನ್ ಚಚ್ಚಿ ಹಾಕೊಂಡು ಕೆಡವಿ ಹಾಕೊಂಡು ರುಬ್ಬಿ ಹಾಕೊಂಡು ತತ್ಕಿ ಕಳಿಸಿರೋ ಅಂಥದ್ದು ಆಸ್ಟ್ರೇಲಿಯನ್ ಟೀಮ್ನ. ಏನು ಒಂದು ಮ್ಯಾಚ್ ಗೆದ್ದಿದ್ದು ಮಾತ್ರ ಏನು ಗುರು ಈ ಮಟ್ಟಿ ಇಕ್ತಿದ್ಯಾ ನೀನು? ಹೌದು, ಗಿಗ್ಲೇಬೇಕಲ್ವ ಆ ಥರ ಪರ್ಫಾರ್ಮೆನ್ಸ್ ಬಂದಿದೆ ಟೀಮ್ ಇಂಡಿಯಾ. ಮೆಚ್ಕೊಳ್ಳೇಬೇಕು. ಚೇಸ್ ಮಾಡಿರುವಂಥ ರೀತಿ ನೋಡ್ತು ಅಂತಂದರೆ ಚೇಸ್ ಏನು ಈಸಿ ಏನು ಆಗಿರಲಿಲ್ಲ ಅಲ್ಲಿ. ಆಫ್ಟರ್ 4 ವಿಕೆಟ್ ಬಿದ್ದಾದ ನಂತರ ಆ ವಾಷಿಂಗ್ಟನ್ ಸುಂದರ್ ಬಂದ್ಬಿಟ್ಟು ಏನೋ ಒಂದು ಥರ ಕ್ವಿಕ್ ಸಕ್ಸೆಷನಲ್ಲಿ ಡಮಾಲ್ ಡಿಮಿಲ್ ಆಟ ಆಡಿದ್ರು. ಅದನ್ನೇ ಇವತ್ತು ಖಂಡಿತ ಗೆದ್ದಿದ್ದು ನಮ್ಮ ಟೀಮ್ ಇಂಡಿಯಾ. ಅವರಿಲ್ಲ ಅಂತಂದರೆ ಅವ್ರು ಈ ಥರ ಆಟ ಆಡಿರಲಿಲ್ಲ ಅಂತಂದ್ರೆ, ಈ ಥರ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡಿಲ್ಲ ಅಂತಂದಿದ್ರೆ, ನಾಯಿಡಿ ಪೇಡಿ ತಲೆ ಕೆಡಿಸ್ಕೊಂಡು ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಬಾಲ್ ಅಟ್ಯಾಕಿಂಗ್ ಇಂಟೆಂಟ್ ಆಡಿಲ್ಲ ಅಂತಂದರೆ ಖಂಡಿತ ಕ್ಲೋಸಿಗೆ ಬಂದಿರೋದೇನೋ ಇನ್ನೇನಲ್ಲಿ ಇವತ್ತು ನೋಡ್ತಾನೆ 200 ಕೊಟ್ಟರು ಕೂಡ ಹೊಡೆದಿರ್ತಿದ್ವಿ ಅಂತ. ಖಂಡಿತ ಟಾರ್ಗೆಟ್ ಕೊಟ್ಟರು 200 ಕೊಟ್ಟರು ಕೂಡ ಹೊಡೆದಿದ್ವಿ ಅಂತಲೇ ಅನ್ನಿಸ್ತಾ ಇದ್ದಿದ್ದು. ಖಂಡಿತ ಹೊಡಿತಾ ಇದ್ರು, ಯಾಕಂದರೆ ಒಳ್ಳೆ ಫಾರ್ಮಲ್ಲಿ ಕೂಡ ಕಾಣಿಸ್ಕೊಂಡ್ರು. ವಾಷಿಂಗ್ಟನ್ ನಾಟ್ ಔಟ್ ಆಗಿ ಉಳ್ಕೊಟ್ರು 49 ರನ್ನ ಹೊಡೆದುಬಿಟ್ಟು. ಫಸ್ಟ್ ಟಾಸ್ ಗೆದ್ದ ತಕ್ಷಣ ಇಂಡಿಯಾ ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡಿದ್ದು. ಜೋಶ್ ಅಲ್ಲ ನಜ್ಜಿ ಟಾಸ್ ಗೆದ್ವಿಗರು ಅಂತೂ ಇಂತೂ ಅಂತ ಅಲ್ಲೇ ರಿಯಾಕ್ಟ್ ಮಾಡಿದ್ದು ಸೂರ್ಯಕುಮಾರ್ ಯಾದವ್. ಈ ಕಡೆಯಿಂದ ಆಸ್ಟ್ರೇಲಿಯನ್ಸು ಬ್ಯಾಟಿಂಗಿಗೆ ಬರ್ತಾ ಇದ್ದಂಗೆ ಟ್ರಾವಿಸ್ ಹೆಡ್ಡು ಬಾಟಮ್ ಹೆಡ್ಸ್ ಆಗಿಬಿಟ್ಟು ಹರ್ಷದೀಪ್ ಸಿಂಗಿಗೆ ಇನಿಷಿಯಲಿನೇ ವಿಕೆಟ್ನ ಕೊಡ್ತು. ಅಂದರೆ ಹರ್ಷದೀಪ್ ಸಿಂಗು ಆ್ಯಕ್ಚುಲಿ 2 ವಿಕೆಟ್ ಇದ್ರು, ಪಟ್ಟನಾಗಿ 2 ವಿಕೆಟ್ ಹೋಗಿದ್ದು. ಜಾಶ್ ಇಂಗ್ಲಿಸು ಅವ್ರು ಹೊಡೆದಿದ್ದು 8 ನೋಡ್ತು ಅಂತಂದರೆ, ಸೌಂಡ್ ನೋಡ್ತು ಅಂತಂದರೆ ಬೌಂಡ್ರಿ ಲೈನ್ ಕ್ಲಿಯರ್ ಆಗಿ ಹೋಗ್ಬಿಟ್ಟೈತೆ ಅಂತ ಅನ್ನಿಸ್ತು. ನೋಡ್ತು ಅಂತಂದರೆ ನೋಡ್ರೆ ಬೌಂಡ್ರಿ ಲೈನಲ್ಲಿ ಕ್ಯಾಚೇ ಹೊರಟೋಗ್ಬಿಡ್ತು. ಯಾಕಂದರೆ ಆ ಥರ ಸೌಂಡ್ ಬಂತು ಜಾಶ್ ಇಂಗ್ಲಿಸ್ ಹೊಡೆದಂಥ 8 ಆ ಒಂದು ಫುಲ್ ಶಾಟ್ ಹೊಡೆದಿದ್ದು. ಅವರಿಬ್ಬರು ವಿಕೆಟ್ ಬೇಗ ಕಳ್ಕೊಳ್ತಾ ಇದ್ದಂಗೆ ಈ ಕಡೆಯಿಂದ ಇವರು ಕೂಡ ಮಿಚಿಲ್ ಮಾರ್ಷ್ ಕೂಡ ಎಂಥ ಕಾಂಟ್ರಿಬ್ಯೂಷನ್ ಕೊಡೋಕ್ಕೆಲ್ಲ ವರುಣ್ ಚಕ್ರವರ್ತಿಗೆ ಪಟ್ಟನಾಗಿ ಔಟ್ ಆಗಿದ್ದು. ಇಲ್ಲಿ ಮೆಚ್ಕೊಬೇಕಾಗಿರೋದು ಶಿವಮ್ ದುಬೇರ. ಯಾಕಂದರೆ ಟಿಮ್ ಡೇವಿಡ್ ವಿಕೆಟ್ನೇ ಎತ್ಬಿಟ್ರು. ಏನದೇನು ಅಟ್ಯಾಕ್ ಮಾಡೋಕೆ ಹೋಗ್ಬಿಟ್ಟೇನೆ ಔಟ್ ಆಗಿದ್ದು, ಚಚ್ಚಾಕ್ ಹೋಗ್ಬಿಟ್ಟೇನೆ ಔಟ್ ಆಗಿ ಟಿಮ್ ಡೇವಿಡ್ ಏನಾದ್ರು ಸ್ಟ್ರಗಲ್ ಮಾಡ್ಕೊಂಡೇನೆ ಔಟ್ ಆಗಿಲ್ಲ. ಯಾಕಂದರೆ ಅವ್ರವ್ರು ಇದ್ದಿತ್ತು ಅಂದರೆ ಸೆಂಚುರಿ ಹೊಡೆದ್ಬಿಟ್ರಪ್ಪ ಇವತ್ತು. ನಮ್ಮ RCB ಸ್ಟಾರು ಇಂಡಿಯಾ ಮೇಲೆ ನಾಯಿ ಡಿಪ್ಪಿಡಿ ಚಚ್ಚಿದ್ದು ಇವತ್ತು 23 ಬಾಲ್ಗೆಲ್ಲ ಹಾಫ್ ಸೆಂಚುರಿಗರು. ಆಲ್ಮೋಸ್ಟ್ ಕ್ಲೋಸ್ ಟು ವಾಷಿಂಗ್ಟನ್ ಸುಂದರ್ ಸ್ಟ್ರೈಕ್ ರೇಟ್ ಏನಿತ್ತು 50 ಆಗಬೇಕಾದ್ರೆ ಆ ರೇಂಜ್ಗೆ ಸ್ಟ್ರೈಕ್ ರೇಟ್ ಇತ್ತು. ನಾಯಿ ಡಿಪ್ಪಿಡಿ ಚಚ್ಚಿದ್ರು ಟಿಮ್ ಡೇವಿಡು. 74 ರನ್ನಲ್ಲಿ 5 ಸಿಕ್ಸ್ ವಾಂಚಿದ್ದು ಮಾನವಾಗಿ ನಾಯಿ ಪಿಡಿ. ಶಿವಮ್ ದುಬೆ ಇವತ್ತು ರೋಸ್ಟ್ ಎದ್ದೋಗಿದ್ರು. ಹೆಂಗೆ ಚಚ್ಚಿರೋದು ಇವತ್ತು ಶಿವಮ್ ದುಬೆ ಹಾಕೊಂಡು. ವಿಕೆಟ್ ಅವರೇ ಎತ್ತಿದ್ದು 10 ಸೆಕೆಂಡ್ರಿ. ಬಟ್ ನಾಯಿ ಪಿಡಿ ಅವರೇ ಕಾಸ್ಟ್ಲಿ ಆಗಿರೋದು. ಎಕಾನಮಿ ಅವ್ರದ್ದೇ ಜಾಸ್ತಿ ಇರೋದು ಇವತ್ತು. ಎಷ್ಟು ಶಿವಮ್ ದುಬೆದು ಎಕಾನಮಿ? 16 ರೌಂಡ್ ಏನೋ ಇದೆ. 16 ಶಿವಮ್ ದುಬೆ 14.30 ಶಿವಮ್ ದುಬೆದು ಎಕಾನಮಿ. ಬಟ್ ಅವ್ರಿಗೆ ಈ ಕಡೆ ಸೀನಾ ಅಬಾಟೆ ಮಾಡಿಬಿಟ್ಟಿದ್ದಾರೆ, ಮಿಷಿನೇ ಅಬಾಟ್ ಮಾಡಿಬಿಟ್ಟಿದ್ದಾರೆ ಬಿಡಿ ಇಂಡಿಯನ್ಸ್ ಹಾಕೊಂಡು. ಶಿವಮ್ ದುಬೆದೇನು ನೋಡ್ತೀರಾ? ನಾಯಿ ಪಿಡಿ ಹುಚ್ಚಿನ ಇಟ್ಟಾಡ್ಸ್ಕೊಂಡು ನೋಡಿದ್ರು ಅಬೋಟಿಗೆ. ಅವರೊಬ್ಬರೇ ಸಾಕಾಗಿತ್ತು ಮ್ಯಾಚ್ನ ಸೋಲ್ತೋದಕ್ಕೆ ಆಸ್ಟ್ರೇಲಿಯಾಗೆ. ಇವತ್ತು ಆ ರೇಂಜಿಗೆ ಚಿತ್ತಿದ್ದು ಹಾಕೊಂಡು ವಾಷಿಂಗ್ಟನ್ ಸುಂದರು. ಸೊ ಈ ಕಡೆಯಿಂದ ಟಿಮ್ ಡೇವಿಡ್ ಒಂದು ಮೇನ್ ಕಾಂಟ್ರಿಬ್ಯೂಷನ್ ಆಯಿತು ಅಂತಂದರೆ 74 ರನ್ನು. ಇನ್ನು ಮ್ಯಾಟಿವ್ ಶಾಟ್ ಬಾಟಮಲ್ಲಿ ಬಂದ್ಬಿಟ್ಟು ಒಂದು 24 ರನ್ನ ಕಾಂಟ್ರಿಬ್ಯೂಟ್ ಮಾಡಿದ್ದು. ಮಧ್ಯದಲ್ಲಿ ಮಾರ್ಕಸ್ ಸ್ಟಾಯ್ನಿಸ್ ಲಾಸ್ಟ್ವರೆಗೂ ನಿಂತ್ಕೊಂಡು ಒಂದು 64 ರನ್ನ ಕಾಂಟ್ರಿಬ್ಯೂಟ್ ಮಾಡಿದರೆ ಅವರೇನು ಡೆತ್ತಲ್ಲಿ ಔಟ್ ಆಗಿದ್ದು. ಔಟ್ ಆಗಿದ್ದ ರೀತಿ ನೋಡ್ತು ಅಂದರೆ ಏನು ಹೊಡೆಯೋಕೆ ಹೋಗ್ಬಿಟ್ಟು ಅಟ್ಯಾಕಿಂಗ್ ಇಂಟೆಂಟಲ್ಲಿ ಔಟ್ ಆಗಿದೆ. ಸ್ಟ್ರಗಲ್ ಮಾಡ್ಕೊಂಡೇನು ಆಡಲಿಲ್ಲ ಅಲ್ಲಿ. ಮಾರ್ಕಸ್ ಸ್ಟಾಯ್ನಿಸ್ ಮೈನ್ ಚಂಕ್ ಆಫ್ ರನ್ಸ್ ಹೊಡೆದಿದ್ದು ಇಬ್ಬರೇನೆ. ಮಾರ್ಕಸ್ ಸ್ಟಾಯ್ನಿಸ್ ಜೊತೆಗೆ ಟಿಮ್ ಡೇವಿಡ್ ಇಬ್ಬರು ರಾಕ್ಷಸರು ತವರ ಬಂದ್ಬಿಟ್ಟು ಹಾವಳಿ ಕೊಟ್ಟಿದ್ದು. ಸೊ ಈ ಟಾರ್ಗೆಟ್ ಹೊಡಿತಾ ಇದ್ದಾಗ 180+ ಒಡೆನಿಗೆ ಒಳ್ಳೆ ಇದೊಂಥರ ಈ ಕಡೆನೂ ಇರುತ್ತೆ ಆ ಕಡೆನೂ ಇರುತ್ತೆ. ಈ ಕಡೆನೂ ಗೆಲ್ಬೋದು ಆ ಕಡೆನೂ ಗೆಲ್ಬೋದು. ಒಂಥರ 50-50 ಇದಿರುತ್ತೆ. ಖಂಡಿತ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರೆ ಗೆಲ್ತಾರೆ, ಇಲ್ಲ ಅಂದರೆ ಸೋಲ್ತಾರೆ. ಆ ಥರನೇ ಇರುತ್ತೆ ಸೀನು. ಇವತ್ತು ಮೆಚ್ಕೊಬೇಕಾಗಿರೋದು ನಮ್ಮ ಬುಮ್ರಾನ ಬೌಲಿಂಗು. ಡೆತ್ತಲ್ಲೂ ಕೂಡ ಸಖತ್ತು, ಜೊತೆಗೆ ಪವರ್ ಪ್ಲೇಲೂ ಕೂಡ ಸಖತ್ತು. ಎಷ್ಟು 26 ರನ್ ಕೊಟ್ಟಿದ್ದಾರೆ ಅಷ್ಟು 4 ಓವರ್ ಬೌಲಿಂಗ್ ಮಾಡ್ಬಿಟ್ಟು. ಲಾಸ್ಟ್ ಮ್ಯಾಚ್ ಅಲ್ಲ ಹೆಂಗೆ ಬೇಕೋ ಲೈನ್ ಮೇಲೆ ಕಂಟ್ರೋಲೇ ಇರಲಿಲ್ಲ ಅಲ್ಲಿ. ಹೆಂಗೆ ಬೇಕೋ ಹಂಗೆ ಎಸ್ಸಿರೋ ವೈಡಲ್ಲಿ ಎಸ್ಕೊಂಡು 4 ಎಸ್ಬಿಟ್ಟಿದ್ರು. ಈ ಮ್ಯಾಚ್ ನೋಡಿ ಡೆಲಿವರಿ ಹೆಂಗೆ ಮಾಡಿದ್ರೆ ಲಾಸ್ಟ್ ಅವ್ರು ಬಿಟ್ಕೊಂಡೇ ಕೊಡಲಿಲ್ಲ. ಯಾರ ಕರ್ ಮೇಲೆ ಹಂಗೆ ನಜ್ಜಿ 19ನೇ ಅವರು ಟಕಾನ ಅಂತ ಬುಡ ಹೊಡಿತಾ ಇದ್ರು. ಸೊ ಅವ್ರನ್ನ ಮೆಚ್ಕೋಬೇಕು ಅಂದರೆ ವರುಣ್ ಚಕ್ರವರ್ತಿ ಕೂಡ ಸಖತ್ ಸ್ಪೆಲ್ಲ ಮಾಡಿದ್ರು. 2 ವಿಕೆಟ್ನ ಕೂಡ ಎತ್ತಿದ್ದಾರೆ. ಮೈನ್ ಕ್ರೂಷಿಯಲ್ ವಿಕೆಟ್ಸೇ ಆಗಿತ್ತು. ಈ ಕಡೆಯಿಂದ ಹರ್ಷದೀಪ್ ಸಿಂಗು 3 ಕ್ರೂಷಿಯಲ್ ವಿಕೆಟ್ಸ್. 1 ಓವರ್ ಮಾತ್ರ ಹೊಡಿಸ್ಕೊಂಡ್ರು. ಅವರ 3ನೇ ಓವರು ಸ್ವಲ್ಪ ಕಾಸ್ಟ್ಲಿ. ಅವ್ರು 3 ಓವರ್ 4 4 ಹೊಡಿಸ್ಕೊಂಡ್ರು ಮಾರ್ಕಸ್ ಸ್ಟಾಯ್ನಿಸ್ ಕೈಲಿ. ಅದು ಬಿಡ್ತು ಅಂತಂದರೆ ಆ 1 ಓವರ್ ಬಿಡ್ತು ಅಂತಂದರೆ ಅವ್ರು ಮಾಡಿರುವಂಥ ಸ್ಪೆಲ್ಲು ಇನ್ನು 3 ಓವರ್ ಏನಿತ್ತು ಅದು ಕೂಡ ಒಂಥರ ಬೆಂಕಿ ಆಗಿತ್ತು.
ಅಲ್ಲೇ ಓಡಿಸ್ಕೊಂಡ್ರು ಅಂತವ್ರು ಶಿವಮ್ ದುಬೆ ಅಷ್ಟೇ. ಇನ್ನು ಮಿಕ್ಕಂತವ್ರು ಕೂಡ ಸಖತ್ತಾಗಿ ಮಾಡಿದ್ದಾರೆ. ವಾಷಿಂಗ್ಟನ್ ಇವತ್ತು ಬೌಲಿಂಗೇ ಮಾಡಲಿಲ್ಲ. ಇಲ್ಲಿ ನಾವು ಏನು ಯೋಚನೆ ಮಾಡ್ತಿದ್ದೀವಿ ಅಂತಂದರೆ, ಲಾಸ್ಟ್ ಮ್ಯಾಚ್ ನೋಡ್ತು ಅಂತಂದರೆ ಹರ್ಷಿತ್ ರಾಣಾ ಅಪ್ ದ ಆರ್ಡರ್ ಕಳಿಸ್ತಾವ್ರೆ. ಇಲ್ಲಿ ಶಿವಮ್ ದುಬೆಗೆ ಏನು ಬ್ಯಾಟಿಂಗ್ ಆಡಿಸ್ತಾ ಇಲ್ಲ, ಕೆಳಗಡೆ ಇಟ್ಟವ್ರೆ. ಆಮೇಲೆ ಏನು ಮಾಡ್ತಾರೆ ಗುರು ಟೀಮ್ ಇಂಡಿಯಾ ಅಂತ ವಾಷಿಂಗ್ಟನ್ ಇಟ್ಕೊಂಡು ಟೀಮಲ್ಲಿ, ಆದರೂ ಬೌಲಿಂಗ್ಗೆ ಕೊಡ್ತಾ ಇಲ್ಲ. ಯಾಕೆ ವಾಷಿಂಗ್ಟನ್ ಸುಂದರ್ ಸಖತ್ ಬೌಲರ್ ಅಲ್ವಾ ಅಂತ ಕ್ವಶನ್ಗಳು. ವಾಷಿಂಗ್ಟನ್ ಸುಂದರ್ ಜೆನ್ಯೂನ್ ಬೌಲಿಂಗ್ ಆಲ್ರೌಂಡರು, ನೀವು ಬೌಲಿಂಗ್ಗೆ ಕೊಡ್ತಾ ಇಲ್ಲ, ಏನಿದು ಇಟ್ಕೊಂಡಿದ್ರೆ ಟೀಮಲ್ಲಿ ಕ್ವಶನ್ಗಳೆಲ್ಲ ಅರೈಸ್ ಆಗೋಗ್ಬಿಟ್ಟಿತ್ತು. ಇವತ್ತು ಜಿತೇಶ್ ಶರ್ಮಾ ಬೇರೆ ಎಂಟ್ರಿ ಕೊಟ್ಟಿದ್ದು, ಜಿತೇಶ್ ಶರ್ಮಾನೇ ಫಿನಿಶ್ ಮಾಡ್ಕೊಂಡು ಕೊಟ್ಟಿದ್ದಾರೆ ವಾಷಿಂಗ್ಟನ್ ಸುಂದರ್ ಜೊತೆಗೆ ಸೇರಿಕೊಂಡು. ಸೊ ಇವರಿಬ್ಬರ ಎಂಟ್ರಿ ಏನಿದೆ ಇದು ಒಂಥರ ಟಿಕ್ ಮಾರ್ಕ್ ಹಾಕಬೇಕು, ಇಲ್ಲಾಗಿರೋ ಪರ್ಫೆಕ್ಟ್ ಎಂಟ್ರಿ ಅಂತ. ಇನ್ನು ಬರೋವಂಥ ಅಪ್ಕಮಿಂಗ್ ಮ್ಯಾಚಸ್ ಏನಿರುತ್ತೆ, ಸೊ ಖಂಡಿತ ಈ ಮಾಡಿರುವಂಥ ಚೇಂಜಸ್ಗಳೆಲ್ಲ, ಸಂಜು ಸ್ಯಾಮ್ಸನ್ ಕೂರಿಸಿರುವಂಥದ್ದು ಇದೆಲ್ಲ ಆಗಿರುವಂಥದ್ದೆಲ್ಲ ಚೇಂಜಸ್ಗಳೆಲ್ಲ, ಹರ್ಷದೀಪ್ ಸಿಂಗ್ನ ತಗೊಂಬಂದಿರೋದಾಗಿರಲಿ ಎಲ್ಲ ಒಂಥರ ವರ್ಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಆಬ್ವಿಯಸ್ಲಿ ನಾವು ಅಪ್ಕಮಿಂಗ್ ಮ್ಯಾಚಸ್ ಕಂಡು ಖಂಡಿತ ಈ ಟೀಮೇ ಇರುತ್ತೆ. ನೆಕ್ಸ್ಟ್ ಮ್ಯಾಚ್ ಅಂತೂ ಖಂಡಿತ ಈ ಟೀಮೇ ಇರುತ್ತೆ. ಸೆಕೆಂಡ್ ಡಿಸರ್ವಿಂಗ್ ಇದೆ ಗುರು, ಯಾಕಂದರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಬ್ಯಾಟಿಂದ ಆಗಿರಲಿ ಬೌಲಿಂದ ಆಗಿರಲಿ. ಆ್ಯಂಡ್ ಆಸ್ಟ್ರೇಲಿಯನ್ಸ್ನ ಇವತ್ತು ಎಷ್ಟು ಏನು ಕ್ಯಾಚ್ಗಳು ಡ್ರಾಪ್ ಮಾಡ್ತಿರೋದು ಆಸ್ಟ್ರೇಲಿಯನ್ಸ್. ಹೌದು, ಇವತ್ತು ಅದೇ ಮೈನ್ ರೀಸನ್ ಆಗಿಲ್ಲದೆ ಇರ್ಬೋದು ಮ್ಯಾಚ್ ಸೋಲೋದಕ್ಕೆ, ಬಟ್ ಏನಕ್ಕೆ ಅಷ್ಟೊಂದು ಕ್ಯಾಚ್ ಡ್ರಾಪ್ ಮಾಡ್ತಾ ಇದ್ದಾರೆ. ನಾವು ನಾರ್ಮಲಾಗಿ ಇಂಡಿಯನ್ಸ್ ಸ್ವಲ್ಪ ಜಾಸ್ತಿ ಕ್ಯಾಚ್ ಡ್ರಾಪ್ ಮಾಡೋದು ನೋಡಿರ್ತೀವಿ, ಆಸ್ಟ್ರೇಲಿಯನ್ಸ್ ಕ್ಯಾಚ್ ಡ್ರಾಪ್ ಮಾಡೋದು ನೋಡೋದೇ ಇಲ್ಲ. ಇವತ್ತು ಆ್ಯಕ್ಚುಲಿ ಕ್ಯಾಚ್ ಡ್ರಾಪ್ ಮಾಡಿದ್ರು. ವುಮೆನ್ಸ್ ಕ್ರಿಕೆಟಿಂದ ಏನೋ ಚಡಿ ಬಂದ್ಬಿಟ್ಟಿದೆ ಅಂತ ಕಾಣಿಸುತ್ತೆ, ನೋಡ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಮ್ಯಾಚ್ನ, ಸೆಮಿಫೈನಲ್ ಮ್ಯಾಚ್ನ. ಅದಕ್ಕೋಸ್ಕರ ಇವತ್ತು ಅವರು ಕೂಡ ಕ್ಯಾಚ್ ಡ್ರಾಪ್ ಮಾಡಿದ್ದು. ಚೇಸ್ ಆನ್ ಅಂತ ಬಂದಾಗ ನಮ್ಮ ಟೀಮ್ ಇಂಡಿಯಾ ಶುಭ್ಮನ್ ಗಿಲ್ ಜೊತೆಗೆ ಓಪನ್ ಮಾಡ್ತಾರೆ. ಅಭಿಷೇಕ್ ಶರ್ಮಾಗೆ ಹೆದರಿಕೆ ಇರುತ್ತೆ, ಅಂದರೆ ಅವ್ರಿಗಲ್ಲ ಆಪೋನೆಂಟ್ ಟೀಮ್ಗೆ ಹೆದರಿಕೆ ಇರುತ್ತೆ. ಅಭಿಷೇಕ್ ಶರ್ಮಾ ಡಮಾಲ್ ಡಿಮಿಲ್ ಆಡ್ಬಿಟ್ಟು ಏನಾರು ಎತ್ಬಿಡ್ತಾರ ಅಂತ. ಅಲ್ಲಿ ನ್ಯಾಥನ್ ಎಲಿಸು ಶಾರ್ಟ್ ಬೌನ್ಸ್ ಹಾಕ್ಬಿಟ್ಟು ಬಾಲ್ನ ಹಂಗೆ ಕಚ್ಚಿಸ್ಬಿಟ್ಟು ಸಖತ್ ಅವನಜ್ಜಿ ಅಕ್ಷರ್ ಪಟೇಲ್ಗೆ ಹಾಕಿದ್ದು, ಜೊತೆಗೆ ಇವ್ರಿಗೆ ಹಾಕಿದ್ದು ಸೇಮ್ ಡಿಲಿವರಿ, ಅಲ್ಲೇ 30 yards ಅಲ್ಲೇ ಕ್ಯಾಚು. ಸಾಕಾತ್ ಬಾಲ್ನ ಹಾಕಿದ್ರು ನ್ಯಾಥನ್ ಎಲಿಸು, ಇಬ್ರಿಗೂ ಕೂಡ ಸಾಕಾತ್ ಬಾಲ್ ಅದು. ಆಡಲೇಬೇಕಾದಂಥ ಶಾಟು, ಬಟ್ ಲೇಟಾಗಿ ಆಡಿದ ಕಾರಣದಿಂದ ಮೇಲೆ ಹೋಗಿ ಕ್ಯಾಚ್ನ ಹಿಡಿತಾ ಇದ್ದಂಗೆ ಈ ಕಡೆಯಿಂದ ಶುಭ್ಮನ್ ಗಿಲ್ಲು LBW ಆಗ್ಬಿಟ್ಟು DRSನ ತಗೊಂಡು, ಏನೋ ನನಗೆ ಗೊತ್ತೇ ಇಲ್ಲ, ನನಗೆ ಏನೋ ಆಗೋಗ್ಬಿಟ್ಟೈತಿ ಇಲ್ಲಿ ನಾಟ್ ಔಟ್ ಇದು ಅನ್ನೋ ಥರ ಎಲ್ಲ ರಿಯಾಕ್ಷನ್ ಕೊಡ್ತಾ ಇದ್ದಿದ್ದು. ಅದು ಎವಿಡೆಂಟಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ರಿವ್ಯೂ ತೊಗೊಳ್ಳೋಂಥ ಅಗತ್ಯತೆನೆಲ್ಲ ಕಚ್ಕೊಂಬಿಟ್ಟವ್ರಲ್ಲಿ ಸ್ಟಂಪ್ಸಿಂದ ಈ ಕಡೆನೆ ಅಂತ. ಆ್ಯಂಡ್ ಮಕ್ಕ ಸೌರ್ ಕಂಡಲ್ಲಿ ಹೋಗ್ತಾ ಇದ್ದಂಗೆ ಶುಭ್ಮನ್ ಗಿಲ್ಲು ಈ ಕಡೆ ಸೂರ್ಯ ಬಂದ್ಬಿಟ್ಟು ಒಂದೆರಡು 6 ಎತ್ತಾಕೋದ್ರಪ್ಪ, ಹಂಗೆ ಅವ್ನ ಅಜ್ಜಿ ಫ್ಲಿಕ್ ಮಾಡಿಕೊಂಡು ಎತ್ತಾಕೋ ಶಾಟ್ ಹೊಡಿತಿಲ್ಲ ಅವ್ರು, ಹಿಂದೆಗಡೆ ಎತ್ತಾಕೋ ಶಾಟು 2 ಶಾಟ್ನ ಹೊಡ್ಬಿಟ್ಟು 2 6 ಹೊಡಿತಾ ಇದ್ದಂಗೆ ಮಾರ್ಕಸ್ ಸ್ಟಾನಿಸ್ ಬಂದ್ಬಿಟ್ಟು ಅವ್ರನ್ನೂ ಕಚ್ಚಿಸ್ಬಿಡ್ದ. ಒಂಥರ ಅವ್ರು ಆಡಿ ಶಾಟ್ ನೋಡ್ಕೊಂಡು ಏನಪ್ಪ ಇದು 1 ಬೌನ್ಸ್ ಹಿಂಗೆ ಬಂದ್ಬಿಡ್ತು, ಬೌನ್ಸ್ ಏನು ಹಿಂಗಾಗೋಗ್ಬಿಡ್ತು ಬೌನ್ಸು ಅಂತ ರಿಯಾಕ್ಟ್ ಮಾಡ್ದಂಗಿತ್ತು ಸೂರ್ಯಕುಮಾರ್. ಒಂಥರ ಬ್ಯಾಟ್ನ ಹಿಂಗೆ ಎತ್ತದಂಗಿತ್ತು. ಅಲ್ಲಿ ಕಣ್ಣು ಮುಂದೆ ನಿಲ್ಸ್ಕೊಂಡಿದ್ದ ಫೀಲ್ಡರ್ಗೆ ಕ್ಯಾಚ್ ಕೊಡ್ತಾ ಇದ್ದಂಗೆ ಈ ಕಡೆಯಿಂದ 3 ವಿಕೆಟ್ ಡೌನು. ಸೊ ಇಲ್ಲಿಂದ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಬೇಕಾಗಿತ್ತು. ಅಕ್ಷರ್ ಪಟೇಲ್ ಜೊತೆಗೆ ತಿಲಕ್ ವರ್ಮಾ ಇಬ್ಬರು ಕೂಡ ಒಂದು ರೇಂಜಿಗೆ ಪರವಾಗಿಲ್ಲ ಡಿಸೆಂಟಾಗಿ ಕಾಣಿಸ್ಕೊಂಡ್ರು. ಅಕ್ಷರ್ ಪಟೇಲ್ನ ಎತ್ತಿದ್ರಲ್ಲಪ್ಪ, ನ್ಯಾಥನ್ ಎಲಿಸ್ ಬಂದ್ಬಿಟ್ಟು ಪಟಾರ್ ಅನ್ನಂಗೆ ಹಾಕ್ಬಿಟ್ಟು ಅದೇ ಸೇಮ್ ಡೆಲಿವರಿ ಅಭಿಷೇಕ್ ಶರ್ಮಾಗೆ ಬಿಟ್ಟಿದ್ದ, ಇಲ್ಲೂ ತೊಗೊಂಬೋದು ಅದನ್ನೇ ಹಾಕ್ತಾರೆ. ತಿಲಕ್ ವರ್ಮಾ ಒಂದು ರೇಂಜಿಗೆ ಸ್ಟ್ಯಾಂಡ್ ಕೊಟ್ಟಿದ್ರು. ಸ್ಟ್ರೋಕ್ ಪ್ಲೇ ಚೆನ್ನಾಗಿತ್ತು, ಹೊಡೆಯೋ ಇಂಟೆಂಟ್ ಇತ್ತು. ಅಷ್ಟೊಂದು ಸ್ಟ್ರೈಕ್ ರೇಟ್ ಆಡಿದಿರ್ಬೋದು, ಬಟ್ ಸ್ಟ್ರೈಕ್ ಮಾತ್ರ ಹೊಡಿತಿದ್ದಂಥ ಶಾಟ್ಗಳು ಮಾತ್ರ ಒಂಥರ ಅಲಚ್ಚಾಗಿದ್ದು. ಅಲ್ಲಿಂದ ವಾಷಿಂಗ್ಟನ್ ಸುಂದರ್ ಬಂದರು. ವಾಷಿಂಗ್ಟನ್ ಸುಂದರ್ ಬಂದಮೇಲೆ ಏನಾಯಿತು ಅಂತ ಎಲ್ಲರೂ ಗೊತ್ತಿರೋದೇ, ಒಂಥರ 1 man ಆರ್ಮಿ ಥರ ಹಬ್ಬ ಮಾಡ್ಬಿಟ್ರು ಹಂಗೆ ಆಸ್ಟ್ರೇಲಿಯನ್ಸ್ನ ಹಾಕೊಂಡು ತಿಕ್ಕಿ ತೀಡಿ ಅವನಜ್ಜಿ ಒರೆಸಿ ಗುಡಿಸಿ ಚಚ್ಚಾಕಿ ಯಾವನ ಬತ್ತಿರಲ್ಲ ಬರಲ್ಲ ಅಂತ ಆ ಥರ ಇಂಟೆಂಟಲ್ಲಿ 2ನೇ ಬಾಲ್ ಅವನಜ್ಜಿ ಹಾಕೊಂಡು ರುಬ್ಬಿದ್ದಲ್ಲಿ. ಫಸ್ಟ್ ಬಾಲ್ ನೋಡಿದ್ರು, ಸೆಕೆಂಡ್ ಬಾಲಿಂದ ಅಟ್ಯಾಕಿಂಗ್ ಇಂಟೆಂಟ್ ಅವನಜ್ಜಿ ಬರ್ರೋ ಅಂತ. ಇಲ್ಲಿ ನೋಡಿ ವಾಷಿಂಗ್ಟನ್ ಸುಂದರು ಟೆಸ್ಟ್ ಫಾರ್ಮೆಟಲ್ಲಿ ಓಕೆ ಪರವಾಗಿಲ್ಲ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ ಅನ್ನೋ ಥರ ಇತ್ತು. ಇಲ್ಲ ಆ ಕಡೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಶ್ವಿನ್ ಆದಮೇಲೆ ವಾಷಿಂಗ್ಟನ್ ಸುಂದರ್ ಟೆಸ್ಟ್ ಫಾರ್ಮೆಟ್ಗೆ ಓಕೆ ಅಂತ. ಆಮೇಲೆ ODI ಫಾರ್ಮೆಟ್ಗೂ ಕೂಡ ಬಂದರು. ODI ಫಾರ್ಮೆಟ್ಗೂ ಕೂಡ ಡಿಸೆಂಟ್ ಬ್ಯಾಟಿಂಗ್ನ ಆಡ್ತಾ ಇದ್ದಾರೆ, ಇವಾಗ ಚೆನ್ನಾಗಿ ಆಡಿದ್ದಾರೆ. ಆ್ಯಂಡ್ T20 ಫಾರ್ಮೆಟಿಗೆ ರೀಸೆಂಟಾಗಿ ನೋಡ್ತು ಅಂದರೆ 1 ವರ್ಷ ಗಮನಿಸ್ತು ಇಂಟರ್ನ್ಯಾಷನಲ್ ಕೆರಿಯರ್ ಅಂತ ಬಂದಾಗ ಅವ್ರು ಸಖತ್ತಾಗಿಯೇ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಕ್ವಿಕ್ ಸಕ್ಸೆಷನಲ್ಲಿ ರನ್ಸ್ಗಳನ್ನ ಹೊಡಿತಾ ಇದ್ದಾರೆ. ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿ ಗಮನಿಸಿದಿರಾ ಅಂತಂದರೆ ಬರೀ ಆಸ್ಟ್ರೇಲಿಯಾ ಮೇಲೆ ಮಾತ್ರ ಅಂತಲ್ಲ, ಈ ಹಿಂದೆ ಆಡಿದಂಥ ಇದು ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸು ವಾಷಿಂಗ್ಟನ್ ಸುಂದರ್ದು. ಇವತ್ತು ವಾಷಿಂಗ್ಟನ್ ಸುಂದರ್ ಈ ಥರ ಆಡಿಲ್ಲ ಅಂತಂದರೆ, ಈ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡಿರಲಿಲ್ಲ ಅಂತಂದಿದ್ರೆ ಇನ್ನು ಕೆಳಗಡೆ ಯಾರು ಇರಲಿಲ್ಲ. ನಮಗೆ ಜಿತೇಶ್ ಶರ್ಮಾ ಆದಮೇಲೆ ಯಾರು ಇರಲಿಲ್ಲ ಅಲ್ಲಿ ಬ್ಯಾಟಿಂಗ್ ಆಡೋದಕ್ಕೆ. ಅಂದರೆ ಇದ್ರೂ ಕ್ಲಿಯರ್ ಮಾಡ್ತಾರೆ ಅಂತ ನಮಗೇನು ಅನ್ನಿಸ್ತಿರಲಿಲ್ಲ, ಕಾನ್ಫಿಡೆನ್ಸ್ ಕೊಡುವಂಥ ಪ್ಲೇಯರ್ಗಳು ಇರಲಿಲ್ಲ. ಇಲ್ಲ ಈ ಮ್ಯಾಚ್ ಪಕ್ಕ ಹೊಡಿತಾರೆ ಅಂತ. ಬಟ್ ಈ ಲೆಫ್ಟ್ ಹ್ಯಾಂಡರ್ ಬಂದ್ಬಿಟ್ಟು ನೋಡಿ, ಶಿವಮ್ ದುಬೆಗಿಂತ ಅಪ್ದೋಲ್ಡ್ರು ಬಂದ್ಬಿಟ್ಟು ಆಡೋದಿದೆಯಲ್ಲ, ಶಿವಮ್ ದುಬೆಗಿಂತ ಅಪ್ದೋಲ್ಡ್ರು ಬಂದ್ಬಿಟ್ಟು ಕ್ಲಿಯರ್ ಮಾಡೋದಿದೆಯಲ್ಲ ಮ್ಯಾಚ್ನ, ಇದನ್ನ ಮೆಚ್ಕೋಬೇಕು. 4 6 3 4 ಹೊಡಿತಿದ್ದಂಥ ಶಾಟ್ಗಳು ಲಟ್ ಅಂತ ಕ್ಲಿಯರ್ ಮಾಡ್ತಿದ್ದಂಥ ಶಾಟ್ಗಳು 6ಗಳನ್ನ ನಜ್ಜಿ ಹೆಂಗೆ ಹೋಗ್ತಿತ್ತು ಅಂದ್ರೆ ಬಾಲು ಬುಲೆಟ್ ಅದಂಗೆ ಹೋಗ್ತಿತ್ತು ವಾಷಿಂಗ್ಟನ್ ಸುಂದರ್ ಹೊಡಿತಿದ್ದಂಥದ್ದು. ಆಮೇಲೆ ಜಿತೇಶ್ ಶರ್ಮಾ ಆಬ್ವಿಯಸ್ಲಿ ಅವರು ಕೂಡ ಒಂದು ಸ್ವಲ್ಪ 4ಗಳನ್ನ ಹೊಡೆದ್ಬಿಟ್ಟು ಮ್ಯಾಚ್ನ ಅವ್ರ ಜೊತೆಗೆ ಸೇರ್ಕೊಂಡು ತೇಲ್ಸಿದ್ರು. ಸೊ ಇಬ್ಬರದು ಕಾಂಟ್ರಿಬ್ಯೂಷನ್ ಮೆಚ್ಕೊಳ್ಳೇಬೇಕಾದ್ರೆ ಜಿತೇಶ್ ಶರ್ಮಾ ಕೂಡ ಅಗ್ರೆಸಿವ್ ಇಂಟೆಂಟಲ್ಲಿ ಆಡಿದವರು, ಟುಕು ಏನು ಆಡಲಿಲ್ಲ. ಅಲ್ಲೊಬ್ರು ಬಂದ್ಬಿಟ್ಟು ಬಾಲ್ನ ತಿನ್ನೋದು, ಇನ್ನೊಬ್ರು ಅಗ್ರೆಸಿವ್ ಇಂಟೆಂಟ್ ಆಡೋದು, ಈ ಥರ ಏನಾರು ಆಗಿತ್ತು ಅಂತಂದರೆ ಖಂಡಿತ ಬುಡುಕೆ ಹೋಗಿರೋದು ಮ್ಯಾಚು. ಸೊ ಇಬ್ಬರು ಕೂಡ ಅಟ್ಯಾಕಿಂಗ್ ಇಂಟೆಂಟಲ್ಲೇ ಆಡ್ಬಿಟ್ಟು ಮ್ಯಾಚ್ನ ಶಿವ ಅನಿಸಿದ್ದಾರೆ ಆಸ್ಟ್ರೇಲಿಯಾಗೆ. ಲಾಸ್ಟ್ ಮ್ಯಾಚ್ ಏನೋ ಒಂಥರ ಹೀನಾಯವಾಗಿ ಸೋತಿದ್ವಿ, ಇದೆಲ್ಲ ಮ್ಯಾಚ್ ಏನು ಗುರಿದು ಮ್ಯಾಚೇ ಅನಿಸಿರಲಿಲ್ಲ.
ಈ ಮ್ಯಾಚ್ ಇಲ್ಲಪ್ಪ ಸಕಾಲಾಗಿತ್ತು ಮ್ಯಾಚ್ ಅಂತ ಅನ್ನಿಸ್ತು, ಫೀಲ್ ಬಂತು ಇವತ್ತು, ಮ್ಯಾಚಿನ ಫೀಲ್ ಬಂತು. ಲಾಸ್ಟ್ ಮ್ಯಾಚ್ ಅನ್ನೋ ಫೀಲೇ ಬಂದಿರಲಿಲ್ಲ ನಮಗೆ, ಏನಿದೊಂದು ಮ್ಯಾಚ್ ಅಂತ ಅನ್ಸ್ಬಿಟ್ಟಿತ್ತು. ಇನ್ನು ಅಪ್ಕಮಿಂಗ್ 2 ಮ್ಯಾಚ್ ಏನಿದ್ದಾವೆ, ಇವತ್ತೇನಾಯ್ತಲ್ಲ ಇದೇ ಥರ ಮ್ಯಾಚ್ ಆಗಲಿ, ಒಂಥರ ನೋಡೋಕೆ ಮಜಾ ಬರೋ ಥರ ಮ್ಯಾಚ್ ಆಗಲಿ ಅಂತಲೇ ಕೇಳ್ಕೊಳ್ಳೋದು. ನೋಡೋಣ ಸೀರೀಸ್ ಯಾರು ಗೆಲ್ತಾರೆ ಅಂತ. 1 ಈಚ್ ಆಗಿದೆ ಇವಾಗ ಸೀರೀಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಿಡಿಯೋ ಏನಾದ್ರು ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಗಾಯ್ಸ್.